ಮಕ್ಕಳ ನೆನಪಿನ ಶಕ್ತಿಯನ್ನು ಹೆಚ್ಚಿಸಲು ಕೆಲವು ಸರಳ ಉಪಾಯಗಳು. ಆಹಾರ ಕ್ರಮ ಮತ್ತು ವ್ಯಾಯಾಮ. ಪ್ರೋಟೀನ್ಯುಕ್ತ ಆಹಾರ, ವಿಟಮಿನ್ಯುಕ್ತ ಆಹಾರಗಳು, ಹಣ್ಣು, ಬೇಯಿಸದ ಅಥವಾ ಅರೆಬೇಯಿಸಿದ ತರಕಾರಿಗಳನ್ನು ಆಹಾರವಾಗಿ ಬಳಸಬೇಕು. ಪಿಜ್ಜಾ, ಕೋಲಾದಂತಹ ಆಹಾರ ಪದಾರ್ಥಗಳು ನೆನಪಿನ ಶಕ್ತಿಯ ಮೇಲೆ ಗಾಢ ಪರಿಣಾಮ ಬೀರುತ್ತವೆ ಎಂದು ಅನೇಕ ಅಧ್ಯಯನಗಳು ಹೇಳುತ್ತವೆ. ಜೊತೆಗೆ ಬೆವರು ಹರಿಯುವಷ್ಟು ಆಟ, ಮೆದುಳು, ಮನಸ್ಸು ಮತ್ತು ದೇಹಕ್ಕೆ ಸಾಕಷ್ಟು ವಿಶ್ರಾಂತಿಗಳು ನೆನಪಿನ ಶಕ್ತಿಯ ವೃದ್ಧಿಗೆ ಸಹಾಯವಾಗುತ್ತವೆ. ಮೊಳಕೆಯೊಡೆದ ಕಾಳುಗಳು, ದ್ರಾಕ್ಷಿ, ಕುಂಬಳಕಾಯಿ ಬೀಜಗಳು, ದ್ರಾಕ್ಷಿ, ಗೋಡಂಬಿ, ಅಕ್ರೂಟ್ ಇತ್ಯಾದಿ ಒಣಹಣ್ಣುಗಳು, ದಿನಕ್ಕೊಂದು ಲೋಟ ಹಾಲು, ವಾರಕ್ಕೊಮ್ಮೆ ಅಥವಾ 2 ಬಾರಿ ಡಾರ್ಕ್ ಚಾಕಲೇಟುಗಳನ್ನು ಊಟದ ಪಟ್ಟಿಯಲ್ಲಿ ಸೇರಿಸಿಕೊಳ್ಳಬೇಕು. ಇತರ ಉಪಾಯಗಳು. ಮೆದುಳಿನ ವ್ಯಾಯಾಮ. ಪಜಲ್ಗಳು, ಚೆಸ್ನಂತಹ ಆಟಗಳು ಮೆದುಳನ್ನು ಸಕ್ರಿಯವಾಗಿರಿಸುತ್ತವೆ. ಓದುವ ಹವ್ಯಾಸವನ್ನು ಬೆಳೆಸುವುದರಿಂದ ಶಬ್ದ ಸಂಪತ್ತು ಹೆಚ್ಚು. ಧ್ಯಾನ ಮತ್ತು ಯೋಗ ಮಾಡುವುದರಿಂದ ಏಕಾಗ್ರತೆ ಹೆಚ್ಚಾಗುತ್ತದೆ. ನಿದ್ರೆ. ಮಕ್ಕಳು ಪ್ರತಿದಿನ 8 ರಿಂದ 10 ಗಂಟೆಗಳ ಕಾಲ ಚೆನ್ನಾಗಿ ನಿದ್ರೆ ಮಾಡಬೇಕು. ಸರಿಯಾದ ವಾತಾವರಣ. ಮಕ್ಕಳ ಕಲಿಕೆಗೆ ಪೂರಕವಾದ ವಾತಾವರಣವನ್ನು ನಿರ್ಮಿಸಬೇಕು. ಮಕ್ಕಳನ್ನು ಪ್ರೋತ್ಸಾಹಿಸಿ ಅವರ ಪ್ರಯತ್ನಗಳನ್ನು ಗುರುತಿಸಬೇಕು. ಸರಿಯಾದ ಸಮಯ ನಿರ್ವಹಣೆ. ಮಕ್ಕಳಿಗೆ ಸಮಯ ನಿರ್ವಹಣೆಯ ಬಗ್ಗೆ ತಿಳಿಸಿಕೊಡಿ. ಅಧ್ಯಯನ ಮತ್ತು ಆಟಗಳಿಗೆ ಸಮಯವನ್ನು ಮೀಸಲಿಡಲು ಸಹಾಯ ಮಾಡಿ. ಕಥೆ ಹೇಳುವುದು ಮತ್ತು ಕೇಳುವುದು. ಮಕ್ಕಳಿಗೆ ಕಥೆಗಳನ್ನು ಹೇಳುವುದು ಮತ್ತು ಕೇಳುವುದರಿಂದ ಅವರ ಕಲ್ಪನಾ ಶಕ್ತಿ ಮತ್ತು ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ. ದೈಹಿಕ ಚಟುವಟಿಕೆ. ಓಟ, ಈಜು, ಸೈಕ್ಲಿಂಗ್ನಂತಹ ದೈಹಿಕ ಚಟುವಟಿಕೆಗಳು ಮೆದುಳಿಗೆ ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತವೆ. ಇದರಿಂದ ನೆನಪಿನ ಶಕ್ತಿ ಹೆಚ್ಚುತ್ತದೆ. ಮನುಷ್ಯ ತಾನು ಮಾಡಿದ್ದನ್ನು 0.90% ನೆನಪಿಟ್ಟುಕೊಂಡರೆ 70% ನೋಡಿದ್ದನ್ನು 20% ಕೇಳಿದ್ದನ್ನು ನೆನಪಿಟ್ಟುಕೊಳ್ಳುತ್ತಾನೆ. ಹೆಚ್ಚಿನದು ನೆನಪಿರಬೇಕೆಂದರೆ ನೆನಪಿಟ್ಟುಕೊಳ್ಳಬೇಕಾದುದನ್ನು ಮಾಡಬೇಕು. ಓದಿದ್ದನ್ನು ತನ್ನ ತಂದೆ ತಾಯಿಗಳಿಗೆ, ಅಜ್ಜಿ ತಾತಂದಿರಿಗೆ ಅಥವಾ ಗೆಳೆಯರಿಗೆ ಪಾಠ ಮಾಡಬಹುದು. ಕನ್ನಡಿ ಎದುರಿಗೆ ನಿಂತು ತಕ್ಕ ಹಾವಭಾವಗಳೊಂದಿಗೆ ಪಾಠವನ್ನು ಮನನ ಮಾಡಿಕೊಳ್ಳಬಹುದು. ಪಾಠಕ್ಕೆ ಸೂಕ್ತವಾದ ಮಾಹಿತಿ ಸಂಗ್ರಹಿಸಿ ಅದನ್ನು ಪ್ರಾಜೆಕ್ಟ್ ಅಥವಾ ವಸ್ತು ಪ್ರದರ್ಶನದ ರೀತಿಯಲ್ಲಿ ಇತರರಿಗೆ ತೋರಿಸಬಹುದು. ಟಿವಿಯನ್ನು ಆದಷ್ಟು ದೂರವಿಡುವುದು ಒಳ್ಳೆಯದು. ಟಿವಿಯಿಂದ ಮಕ್ಕಳ ಮೆದುಳಿಗೆ ವೈಪರೀತ್ಯದ ಪರಿಣಾಮಗಳಾಗುತ್ತಿರುವುದನ್ನು ಅನೇಕ ಅಧ್ಯಯನಗಳು ತೋರಿಸಿವೆ. ಮೆದುಳಿನ ವಿಕಾಸಕ್ಕೆ ತಕ್ಕ ಕಾರ್ಯಕ್ರಮಗಳು ಟಿವಿಯಲ್ಲಿ ಬರುತ್ತವಾದರೂ ಕಾರ್ಟೂನ್ಗಳು ಎಂದಿಗೂ ಮಕ್ಕಳ ವಿಕಾಸಕ್ಕೆ ದಾರಿ ಮಾಡಿಕೊಡುವುದಿಲ್ಲ ಎಂಬುದು ನೆನಪಿರಲಿ. ಖಂಡಿತ ನೀವು ಹೇಳಿದ್ದು ಸರಿ. ಪಾಠಗಳನ್ನು ನೆನಪಿಟ್ಟುಕೊಳ್ಳಲು ಈ ಕೆಳಗಿನ ವಿಧಾನಗಳನ್ನು ಅನುಸರಿಸಬಹುದು. ಪುನರಾವರ್ತನೆ. ಕಲಿತ ಪಾಠಗಳನ್ನು ಪದೇ ಪದೇ ಓದುವುದು ಮತ್ತು ಪುನರಾವರ್ತಿಸುವುದು. ಪ್ರಮುಖ ಅಂಶಗಳನ್ನು ಬರೆದು ಅಭ್ಯಾಸ ಮಾಡುವುದು. ಅರ್ಥಮಾಡಿಕೊಳ್ಳುವುದು. ಪಾಠದ ವಿಷಯವನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳುವುದು. ಗೊತ್ತಿರದ ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಿ ತಿಳಿದುಕೊಳ್ಳುವುದು. ವಿಷಯ ಸಂಘಟನೆ. ಕಲಿತ ವಿಷಯಗಳನ್ನು ಕ್ರಮಬದ್ಧವಾಗಿ ಸಂಘಟಿಸುವುದು. ಮುಖ್ಯ ಅಂಶಗಳನ್ನು ಪಟ್ಟಿಮಾಡಿಕೊಳ್ಳುವುದು. ದೃಶ್ಯೀಕರಣ. ಕಲಿತ ವಿಷಯಗಳನ್ನು ಮನಸ್ಸಿನಲ್ಲಿ ಚಿತ್ರಗಳ ರೂಪದಲ್ಲಿ ನೆನಪಿಸಿಕೊಳ್ಳುವುದು. ವಿಷಯಕ್ಕೆ ಸಂಬಂಧಿಸಿದ ಚಿತ್ರಗಳು, ನಕ್ಷೆಗಳು, ಚಾರ್ಟ್ಗಳನ್ನು ಬಳಸುವುದು. ಸಂಪರ್ಕ ಕಲ್ಪಿಸುವುದು. ಕಲಿತ ವಿಷಯಗಳನ್ನು ನಿಮ್ಮ ಜೀವನದ ಅನುಭವಗಳೊಂದಿಗೆ ಸಂಪರ್ಕ ಕಲ್ಪಿಸುವುದು. ವಿಷಯಗಳಿಗೆ ಸಂಬಂಧಿಸಿದ ಉದಾಹರಣೆಗಳನ್ನು ನೀಡುವುದು. ಸಕ್ರಿಯ ಕಲಿಕೆ. ಪಾಠವನ್ನು ಕೇವಲ ಓದುವುದರ ಬದಲು ಚರ್ಚೆ, ಗುಂಪು ಅಧ್ಯಯನ ಮತ್ತು ಬೋಧನೆಯಂತಹ ವಿಧಾನಗಳನ್ನು ಬಳಸುವುದು. ವಿರಾಮ. ಓದಿನ ಮಧ್ಯೆ ಸಣ್ಣ ವಿರಾಮಗಳನ್ನು ತೆಗೆದುಕೊಳ್ಳುವುದರಿಂದ ಏಕಾಗ್ರತೆ ಹೆಚ್ಚುತ್ತದೆ. ಪ್ರಾಸಬದ್ಧ ಅಥವಾ ಸಂಕೇತ ರೂಪದಲ್ಲಿ ನೆನಪಿಡುವುದು ಕೆಲವೊಮ್ಮೆ ಸಹಾಯಕಾರಿಯಾಗಬಹುದು, ಆದರೆ ಅದು ವಿಷಯವನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುವುದಿಲ್ಲ. ಹಾಗಾಗಿ ಅರ್ಥಮಾಡಿಕೊಂಡು ಓದುವುದು ಉತ್ತಮ. ಮೆದುಳಿನ ಮೇಲೆ ಹೆಚ್ಚು ಒತ್ತಡ ಹಾಕಿದಷ್ಟು ಮೆದುಳಿನ ಸಾಮರ್ಥ್ಯ ಕುಂಠಿತವಾಗುತ್ತದೆ. ಅದರಲ್ಲೂ ಅಂಕಗಳಿಕೆಯ ಒತ್ತಡ ಬಹಳ ಅಪಾಯಕಾರಿಯಾದುದು. ಅಂಕಗಳು ವಿದ್ಯಾರ್ಥಿಯ ಸಾಮರ್ಥ್ಯವನ್ನು ಅಳೆಯುವ ಅತ್ಯಂತ ದುರ್ಬಲ ಮಾರ್ಗ ಎಂಬುದು ಗಮನದಲ್ಲಿರಲಿ. ಮಕ್ಕಳು ವಿಷಯವನ್ನು ಅರಿತುಕೊಂಡು ಪರೀಕ್ಷೆಗಳಲ್ಲಿ ಉತ್ತರ ಬರೆದು ಹೆಚ್ಚು ಅಂಕಗಳಿಸಲು ಸಾಕಷ್ಟು ಸಮಯಾವಕಾಶ ಕೊಡಿ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.